ಪಿಶಾಚ ಸೂತ್ರ ಅಂತೊಂದು ಗ್ರಂಥ. ಇದರಲ್ಲಿ ಕಣ್ಣಿಗೆ ಕಾಣದ ಶಕ್ತಿಗಳನ್ನ ನೋಡೋದು ಹೇಗೆ ಅಂತ ವಿವರಿಸಿದ್ದಾರೆ. ಈ ಗ್ರಂಥ ಶುರುವಾಗೋದೇ ಒಂದು ಪ್ರಶ್ನೆಯಿಂದ. ನಿಜವಾಗ್ಲೂ ಕಣ್ಣಿಗೆ ಕಾಣದ ಶಕ್ತಿಗಳನ್ನ ನೋಡೋಕ್ಕಾಗುತ್ತಾ? ಗ್ರಂಥ ಹೇಳೋದಿಷ್ಟೇ, ಈ ಶಕ್ತಿಗಳು ಗಾಳಿಯಿದ್ದಾಗೆ, ಕಣ್ಣಿಗೆ ಕಾಣಲ್ಲ, ಆದ್ರೆ ಅನುಭವಕ್ಕೆ ಬರುತ್ತೆ. ಈ ಶಕ್ತಿಗಳು ಒಬ್ಬ ವ್ಯಕ್ತಿಯ ಮನಸ್ಥಿತಿ ಮತ್ತೆ ಸುತ್ತಮುತ್ತಲಿನ ಪರಿಸರಕ್ಕೆ ತಕ್ಕಂತೆ ಪ್ರಕಟವಾಗುತ್ತವಂತೆ. ಈ ಅನುಭವ ಪಡೀಬೇಕು ಅಂದ್ರೆ ಸಾಧನೆ ಮಾಡಬೇಕು. ಅಂದ್ರೆ ಒಂದು ಶಿಸ್ತುಬದ್ಧ ಆಧ್ಯಾತ್ಮಿಕ ಅಭ್ಯಾಸ. ಈ ಸಾಧನೆಯನ್ನ ಸರಿಯಾಗಿ ಮಾಡಿದ್ರೆ ಸಿದ್ಧಿ ಸಿಗುತ್ತೆ. ಇದು ಒಂದು ರೀತಿ ಆಧ್ಯಾತ್ಮಿಕ ಪರಿಣತಿಯ ಸ್ಥಿತಿ. ಆದ್ರೆ ಒಂದು ದೊಡ್ಡ ಎಚ್ಚರಿಕೆ ಇದೆ. ಕೇವಲ ಕುತೂಹಲಕ್ಕೆ ಅಂತ ಇದನ್ನ ಮಾಡಿದ್ರೆ ಅದು ದೊಡ್ಡ ತಪ್ಪಾಗಬಹುದು. ಸರಿ, ಹಾಗಿದ್ರೆ ಬನ್ನಿ ಪಿಶಾಚ ಸೂತ್ರದ ಅನುಷ್ಠಾನದ ಬಗ್ಗೆ ಇನ್ನಷ್ಟು ವಿವರವಾಗಿ ನೋಡೋಣ. ಈ ಅನುಷ್ಠಾನ ಶುರು ಮಾಡೋಕ್ಕೆ ಕೆಲವು ವಿಚಿತ್ರ, ಅಸಾಮಾನ್ಯ ವಸ್ತುಗಳ ಅವಶ್ಯಕತೆ ಇರುತ್ತೆ. ಈ ಪ್ರಕ್ರಿಯೆಯನ್ನ ತುಂಬಾ ನಿಖರವಾದ ಹಂತಗಳಲ್ಲಿ ವಿಂಗಡಿಸಲಾಗಿದೆ. ಮೊದಲು ಸ್ಥಳದ ಆಯ್ಕೆ, ಆಮೇಲೆ ಸಿದ್ಧತೆ. ಈ ಅನುಷ್ಠಾನದ ಒಂದು ಮುಖ್ಯವಾದ ಭಾಗ ಅಂದ್ರೆ ಪುನರಾವರ್ತನೆ. ಒಂದು ಮೂಲಮಂತ್ರವನ್ನ 1008 ಸಲ ಜಪಿಸಬೇಕು. ಪ್ರತಿ ಸಲ ಜಪಿಸಿದಾಗ್ಲೂ ಒಂದೊಂದು ಆಹುತಿ ಕೊಡ್ಬೇಕು. ಗ್ರಂಥದ ಪ್ರಕಾರ ಅನುಷ್ಠಾನ ಆಗ್ತಾ ಇದ್ದ ಹಾಗೆ ಸುತ್ತಮುತ್ತಲಿನ ವಾತಾವರಣ ತುಂಬಾನೇ ತೀವ್ರವಾಗುತ್ತೆ. ಹಾಗಿದ್ರೆ ಈ ಅನುಷ್ಠಾನದ ಕೊನೆಗೆ ಏನಾಗುತ್ತೆ ಅಂತ ಈ ಗ್ರಂಥ ಹೇಳುತ್ತೆ? ಇದ್ರಲ್ಲಿ ಹೇಳೋ ಪ್ರಕಾರ ಬೇರೆ ಬೇರೆ ರೀತಿಯ ಶಕ್ತಿಗಳು ಬರೀ ಕಣ್ಣಿಗೆ ಕಾಣಿಸ್ಕೊಳ್ಳೋಕೆ ಶುರುವಾಗತ್ತೆ. ಹೇಗೆ ಕಾಣಿಸಿಕೊಂಡ ಶಕ್ತಿಗಳು ತಕ್ಷಣವೇ ಸಾಧಕನತ್ರ ನೈವೇದ್ಯ ಅಥವಾ ಭೋಗ ಕೇಳ್ತಾವೆ. ಅವುಗಳಿಗಾಗಿ ರಕ್ಷಣಾ ವಲಯದ ಹೊರಗೆ ಎಸೆಯೋಕೆ ಕೆಲವು ವಸ್ತುಗಳನ್ನ ಮೊದಲೇ ಸಿದ್ಧಮಾಗಿ ಇಟ್ಕೋಬೇಕು. ಯಾವುದಾದ್ರೂ ಶಕ್ತಿಯತ್ರ ಬಂದ್ರೆ ಕಾಳಿ ಕಾಲಭೈರವನ ಮೇಲೆ ಆಣೆ ಮಾಡಿಸಿ 3 ವಚನ ಪಡೆದ್ರೆ ಸಿದ್ಧಿ ಸಿಗುತ್ತೆ. ಆದರೆ ಈ ಗ್ರಂಥ ಕೊನೆಯಲ್ಲಿ ಒಂದು ಅತಿ ಮುಖ್ಯವಾದ ಎಚ್ಚರಿಕೆಯನ್ನ ಕೊಡುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಪ್ರಯೋಗ ಮಾಡೋಕೆ ಅಥವಾ ಹಗುರವಾಗಿ ಈ ದಾರಿಯನ್ನ ಹಿಡಿಯಲೇಬಾರ್ದು ಅಂತ ಮತ್ತೆ ಮತ್ತೆ ಹೇಳಲಾಗಿದೆ. ಹಾಗಾಗಿ ಸಂಪೂರ್ಣವಾಗಿ ಸಿದ್ಧರಾಗಿರೋದು ಇಲ್ಲಿ ತುಂಬಾನೇ ಮುಖ್ಯವಾದ ವಿಷಯ. ಗ್ರಂಥದ ಅತಿ ಮುಖ್ಯ ಎಚ್ಚರಿಕೆ ಏನು ಅಂದ್ರೆ ಬಂದ ಶಕ್ತಿಗಳನ್ನ ವಾಪಸ್ ಕಳಿಸೋದು ಹೇಗೆ ಅಂತ ಗೊತ್ತಿರಲೇಬೇಕು. ಕೊನೆಗೆ ಒಂದು ಪ್ರಶ್ನೆ ಉಳಿಯುತ್ತೆ. ಜ್ಞಾನದ ಹುಡುಕಾಟ ಮತ್ತೆ ಹಿಂತಿರುಗಿಸಲಾಗದ ಕ್ರಿಯೆ, ಇದರ ನಡುವಿನ ಗೆರೆ ಯಾವುದು?